ಪುಣ್ಯ ಮಾಡಿದ್ದಾನೆ, ಅವನು ಹಂಗೆ ಹೊತ್ತಿದ್ದಾನೆ. ಹೌದಾ? ಹೌದು. ನಿನ್ನ ಹೊಟ್ಟೆಯಲ್ಲಿ ಒಂದು ಗಂಡು ಮಗು ಜನಿಸಿದರೆ ಊರಲ್ಲಿರುವ ಎಲ್ಲಾ ದೇವರಿಗೂ ತುಪ್ಪದ ಅಭಿಷೇಕ ಮಾಡ್ತೀನಿ ಅಂತ ರುದ್ರ ಕೂಡ ಹರಕೆ ಹೊತ್ತಿದ್ದ. ಮಹಾದೇವಿ, ಅವ ಸಣ್ಣವನಾಗಿ ದುಡಿದರು ಈ ನಮ್ಮ ಮನೆಯ ಮೇಲೆ ದೊಡ್ಡ ಅಭಿಮಾನವನ್ನೇ ಇಟ್ಟುಕೊಂಡಿದ್ದಾನೆ. ಮಹಾದೇವಿ, ದೊಡ್ಡ ಅಭಿಮಾನವನ್ನೇ ಇಟ್ಟುಕೊಂಡಿದ್ದಾನೆ. ವಯಸ್ಸಿನಲ್ಲಿ ನೀನು ಚಿಕ್ಕವನಾದ್ರು ಬುದ್ಧಿಯಲ್ಲಿ ನಮ್ಮನ್ನೆಲ್ಲ ನೀನು ಮೀರಿಸ್ತಿದ್ಯಪ್ಪ. ನಿನಗೂ ಮಕ್ಕಳಿಲ್ಲ, ಆದ್ರೂ ಮತ್ತೊಬ್ಬರ ಹಿತವನ್ನೇ ನೀನು ಬಯಸ್ತಿದ್ದೆ ಅಂದಾಗ ಆ ದೇವರು ಆದಷ್ಟು ಬೇಗ ನಿನ್ನ ಒಳ್ಳೆದನ್ನು ಮಾಡ್ಲಿ. ಅಷ್ಟೇ ಅಲ್ಲ, ನಿನಗೂ ಮಕ್ಕಳಾಗ್ಲಿ ಅಂತ ಆ ದೇವ್ರ ಹತ್ರ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಆಯ್ತಾ? ಯಾಕೋ ಏನಾಯ್ತು? ಏನು ಏನು ಹೇಳ್ಬೇಕಂತಿದ್ದಾನೆ? ಏನು? ಹಾ, ಊಟ ಏನಾದ್ರು ಬೇಕಾ? ಊಟ ಮಾಡ್ತೇನು? ಅಪ್ಪರ ಕಣ್ಣು ನೋಡಿದ ತರಕಾರಿ ನಂಜಿ ಕೊಡ್ತೀನಿ. ಅವರ ನಾನು ಹೇಳ್ತಿ ಹ್ಞೂನ್ರಿ ಹರ್ಯಾಕಂತ ತವ್ರ ಮನೆ ಹೋಗಿ ಒಂದು ವಾರ ಆತ ನೀವ. ಅದಕ್ಕಂತ ಅವನು ಭೇಟಿ ಆಗ್ಬೇಕಂತೇಳಿ ಇವತ್ತು ಊರಿಗೆ ಹೋಗ್ಬೇಕಂತ ಮಾಡೀನ್ರಿ ಇವ. ಹೊಂಟಿರ್ಬೇಕು ಹೋಗ್ಲಾರ್ದ ಏನ್ ಮಾಡ್ತೀಯ? ಅಲ್ಲೋ ರುದ್ರ, ಈ ವಿಷಯ ನಮಗೆ ಯಾಕೆ ಹೇಳಿಲ್ಲ ನೀನು? ಮೊದಲೇ ಹೇಳಿದ್ರಿ, ನಾವು ಗಂಡ ಹೆಂಡತಿ ನಿಮ್ಮ ಮನೆಗೆ ಬಂದು ಸೀಮಂತ ಕಾರ್ಯ ಮಾಡ್ತಿದ್ದೆವು. ಹೇಳುವಾಗ ವಿಷಯ ಮೊದಲು ಹೇಳ್ಬೇಕಂದ್ರಿ ಅಪ್ಪ, ನಿಮ್ಮ ಒಂದು ಕೆಲಸ ಎರಡು ಕೆಲಸ ಹೌದಲ್ರಿ? ಊರಾಗ ನ್ಯಾಯ ಹೇಳ್ಬೇಕು, ಸುತ್ತಮುತ್ತ ಹಳ್ಳಿ ಜನ ನ್ಯಾಯ ಕಳ್ಕೊಂಡು ಮನೆ ಮಠ ಬಂದಿರ್ತಾರೆ. ಅಂತಂದ್ರೆ ನನ್ನ ಸುದ್ದಿ ಯಾಕೆ ಹೇಳ್ಬೇಕಂತೇಳಿ ನಾವು ಸುಮ್ಮನೆ ಅದನ್ರಿ ಅಪ್ಪ. ಆದ್ರೂ ಸ್ವಲ್ಪ ಆಚೆಗೆ ಬರ್ತದೆ. ಹುಚ್ಚಪ್ಪ, ಬೆಚ್ಚು ಮನಸ್ಸಿದ್ದವರ ಮುಂದೆ ನಾಚಿಕೊಳ್ಳಬಾರದು. ಯಾಕೆಂದರೆ ನಾಚಿಕೊಳ್ಳುವ ಮನುಷ್ಯರ ಹತ್ರ ಮಾತ್ರ ನಾಚಿಕೊಳ್ಳಬೇಕು. ನಾವೇನು ಹೊರಗಿನವರೇನು? ಅಲ್ಲೋ, ಈಗ ನಿನ್ನ ಹೆಂಡತಿ ಹೆರಿಗೆ ಹೋಗಿದ್ದಾಗ್ತಾನೆ. ಹೌದ್ರಿ. ಹೌದಾ? ಹೌದ್ರಿ. ನೀನು ಹೋಗಿ ಬರ್ತೀಯಾ? ಹೋಗ್ಬೇಕು ಮಾಡೀನ್ರಿ. ನೀವು ಆಯ್ತಾಯ್ತು, ಖರ್ಚಿಗೆ ಸ್ವಲ್ಪ ದುಡ್ಡು ಬೇಕಾಗತ್ತೆ, ತಗೋ. ನೋಡು, ನಿನ್ನ ಹೆಂಡತಿ ತವರ ಮನೆಯವರಿಗೆ ಚೆನ್ನಾಗಿ ಹೇಳಿ ಬಾ. ಹೆರಿಗೆ ಚೆನ್ನಾಗಿ ಆಗ್ಬೇಕು, ಮಗುನ ಬಹಳ ಜೋಪಾನದಿಂದ ಬೆಳೆಸ್ಬೇಕು. ಹೌದೌದು, ಮುದ್ದಾಗಿರ್ಬೇಕು. ಹೌದು ರುದ್ರಣ್ಣ, ನಿನ್ಗೇನ್ ಗಂಡು ಮಗು ಬೇಕಾ ಹೆಣ್ಣು ಮಗು ಬೇಕಾ? ಆ ದೇವ್ರು ಏನು ಕರ್ಮಿಸ್ತಾನ ಅದು ಕೊಟ್ಟ ಸಾಕು. ರುದ್ರ, ಇನ್ನೊಂದು ಯಾವ ಮಗು ಆಗ್ಲಿ ಹೆಣ್ಣು ಮಗುನೇ. ನೋಡು, ನಾನು ಹೇಳ್ತೀನಿ ತಾಳೆ. ನೋಡು, ಹೆರಿಗೆ ಮುಗಿದ ತಕ್ಷಣ ನಿನ್ನ ಮಗು ಮತ್ತು ನಿನ್ನ ಹೆಂಡತಿಯನ್ನು ಕರೆದುಕೊಂಡು ನೇರವಾಗಿ ನಮ್ಮ ಮನೆಗೆ ಬಂದು ಬಿಡು. ಯಾಕೆಂದ್ರೆ ನಿನ್ನ ಮಗನಿಗೆ ಚಿನ್ನದ ಸರ ಹಾಕಿ ನಿನ್ನ ಮನೆಗೆ ಕಳಿಸ್ಕೊಳ್ತೀವಿ. ಗಂಡು ಮಗನೇ ಆಗೋದು. ಗಂಡು ಮಗ ಹುಟ್ಟಿದ್ರಷ್ಟೇ ಚಿನ್ನದ ಸರ ಹಾಕ್ಬೇಕು, ಹೆಣ್ಣು ಮಗ ಹುಟ್ಟಿದ್ರೆ ಬೇಡ ಅಂತೀರಾ? ರುದ್ರಣ್ಣ, ಹೆಣ್ಣು ಮಗ ಹುಟ್ಟಿದ್ರೆ ಧೈರ್ಯದಿಂದ ನಮ್ಮ ಮನೆಗೆ ಕರ್ಕೊಂಬ, ನಾನು ಬಂಗಾರ ಪದಕ ಹಾಕಿ ಕಳಿಸ್ತೀನಿ. ಗಂಡು ಹುಟ್ಟೋದು, ಹೆಣ್ಣು ಮಗು, ಗಂಡು. ನಾವು ಊರಿಗೆ ಕಳಿಸ್ತೀರ, ಬರೀ ಜಗಳ ತಿಂದಿರ್ತೀರ. ನೋಡ್ರಿ ಅವರ, ನಾನು ಹೇಳ್ತಿ ಮೊದಲು ನನಗೆ ಏನ್ರಿ ಹರಿಲ್ರಿ. ನೋಡ್ರಿ ಅವರ, ನಿಮ್ಮ ಆಸೆ ಹಂಗ ಹೆಣ್ಣು ಹುಟ್ಟಿದ್ರ ನೀವು ನನ್ನ ಮಗನಿಗೆ ಚಿನ್ನ ಸಲ ಹಾಕ್ರಿ, ಅಪರ ಗಂಡು ಹುಟ್ಟಿದ್ರ ನೀವು ಚಿನ್ನ ಸಲ ಹಾಕ್ರಿ. ಹೆಂಗಿದ್ರು ನಾವು ನಿಮ್ಮ ಆಶ್ರಯದಾಗ ಬೆಳೆಯವರಲ್ರಿ ಅಪ್ಪ. ಗಂಡು ಹುಟ್ಟಿದ್ರು ನಿಮ್ಮ ಹತ್ರ ಬೆಳಿಬೇಕು, ಹೆಣ್ಣು ನಾವ್ ಯಾರ ಹತ್ರ ಹೋಗ್ಬೇಕ್ರಿ ಇವ? ಆದ್ರೆ ಈಗ ನನ್ನ ಮನಿ ನಾನು ಹೆಂಡತಿ ಊರಿಗೆ ಅಪ್ಪನಿಗೆ ಕೊಟ್ರೆ ಸಾಕ್ರಿಪ್ಪ. ಮಹಾದೇವಿ, ರುದ್ರ ಬಂಗಾರದಂತ ಮನುಷ್ಯ ನೋಡು. ರುದ್ರ ಬಂಗಾರದಂತ ಮನುಷ್ಯ. ನೀವು ಮತ್ತು ನೀನು, ಅದು ನಿಮಗೆ ಗೊತ್ತಲ್ವೇ? ನೀನು ಹೆಣ್ಣಲ್ಲ ಕಣೆ, ಈ ಮನೆಯ ಸೌಭಾಗ್ಯ ದೇವತೆ ನೀನು. ನಾನು ಸೌಭಾಗ್ಯ ದೇವತೆ, ಆದ್ರೆ ತಾವು ಮಹಾರಸಿಕರು ಅನ್ನೋದನ್ನೇ ಮರೆತು ಬಿಟ್ಟಿದ್ದೀರ ನೀವು. ನೀನು ಯಾರು ಅಂತ ಗೊತ್ತೇ? ಯಾರು? ಮುಗಿಲ ಮಲ್ಲಿಗೆಯೋ
ಗಾಡಿ ಐತನ ಐದು ಬಿಟ್ಟು ಬರ